ಎಲ್ಲರಿಗೂ ನಮಸ್ತೆ ವಿದ್ಯಾರ್ಥಿಗಳೇ. ನಿಮಗೆ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ನಲ್ಲಿ ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸಿಕೆಂಟ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 1/tan a ಪ್ಲಸ್ ಕಾಟ್ ಎ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಪ್ರೂವ್ ದಟ್ ಅಂತ ಕೇಳ್ತಾರೆ. ಸೊ ಪ್ರೂವ್ ದಟ್ ಅಂತ ಕೇಳ್ತಾರೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಬರೋಣ. ನೋಡಿ, ನಾವು ಇಲ್ಲಿ ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡ್ತೀನಿ. ಎಲ್ ಎಚ್ ಎಸ್ ಏನು ಹೇಳ್ತಾ ಇದೆ? ಎಲ್ ಎಚ್ ಎಸ್ ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇದೆ. ನೋಡಿ, ಈ ಕೊಸಿಕೆಂಟ್ ಎನ ರೆಸಿಪ್ರೋಕಲ್ ಆಗಿ ಬರೆದ್ರೆ ನಾವು ಏನಂತ ಬರೀಬೋದು? 1/sin ಎ ಅಂತ ಬರೀಬೋದು. 1/sin ಎ ಅಂದರೆ ಕೊಸಿಕೆಂಟ್ ಎ ಆಗುತ್ತೆ. ಇಲ್ಲಿ ಮೈನಸ್ ಸೈನ್ ಎ ಇದೆ, ಮೈನಸ್ ಸೈನ್ ಎ ಹಾಗೆ ಬರ್ಕೋತೀನಿ. ಓಕೆ, ಅದೇ ರೀತಿ ಇಲ್ಲಿ ಸೀಕೆಂಟ್ ಎ ಇದೆಯಲ್ವಾ, ಈ ಸೀಕೆಂಟ್ ಎನ ರೆಸಿಪ್ರೋಕಲ್ ಅಲ್ಲಿ ಬರ್ಕೊಂಡ್ರೆ 1/cos ಎ ಅಂತ ಬರೀಬೋದು. ಮೈನಸ್ ಕಾಸ್ ಎ ಇದೆ, ಹಾಗೆ ಬರೀತೀನಿ, ಕಾಸ್ ಎ ಅಂತಾನೆ ಬರೀತೀನಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನು ಮಾಡ್ತೀನಿ? ಇಲ್ಲಿ ಸೈನ್ ಎಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ, ಇಲ್ಲೂ ಏನಿಲ್ಲ ಅಂದರೆ ಕೆಳಗಡೆ 1 ಇದೆ ಅಂತ. ಈಗ ನಾನು ಇದಕ್ಕೆ ಎಲ್ ಸಿ ಎಮ್ ತಗೊತೀನಿ. ಸೈನ್ ಎ ಇಂಟು 1 ಏನಾಗುತ್ತೆ? ಸೈನ್ ಏನಾಗುತ್ತೆ? ಎಲ್ ಸಿ ಎಮ್ ಏನಾಗುತ್ತೆ? ಸೈನ್ ಏನಾಗುತ್ತೆ. ಈಗ ಮೇಲ್ಗಡೆ ಏನು ಬರುತ್ತೆ ನೋಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ನೋಡಿ, ನಾವಿಲ್ಲಿ 1 ಇಂಟು 1 ಇದನ್ನ ಕ್ರಾಸ್ ಮಲ್ಟಿಪ್ಲೈ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ 1 ಇಂಟು 1 1 ಆಗುತ್ತೆ. ಮೈನಸ್ ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ? ಸೈನ್ ಸ್ಕ್ವೇರ್ ಎ, 2 ಸರಿ ಸೈನ್ ಬಂತು. ಸೊ ಸೈನ್ ಸ್ಕ್ವೇರ್ ಎ ಆಯಿತು. ಅದೇ ರೀತಿ ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ಈ ಬ್ರಾಕೆಟ್ನಲ್ಲಿ ಕಾಸ್ ಎ ಇಂಟು 1 ಎಲ್ ಸಿ ಎಮ್ ಎಷ್ಟಾಗುತ್ತೆ? ಕಾಸ್ ಎ ಆಗುತ್ತೆ. ಅದೇ ರೀತಿ 1 ಇಂಟು 1 ಇಸ್ 1, ಕಾಸ್ ಎ ಇಂಟು ಕಾಸ್ ಎ ಇಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈಗ ನಾನೊಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯನ್ನು ತಗೊತೀನಿ. ಸೊ ನೋಡ್ಬೋದು, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ, ಫಸ್ಟ್ ಐಡೆಂಟಿಟಿ ಏನು ಹೇಳುತ್ತೆ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಅಂತ ಹೇಳುತ್ತೆ. ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ನಾನೇನು ಮಾಡ್ತೀನಿ? ಈಗ ನನಗೆ ಕಾಸ್ ಸ್ಕ್ವೇರ್ ಎ ಮಾತ್ರ ಇಟ್ಕೊತೀನಿ. ಇಲ್ಲಿ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಹಾಗೆ ಇದೆ. ಇಲ್ಲಿ ಪ್ಲಸ್ ಸೈನ್ ಸ್ಕ್ವೇರ್ ಎನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಏನಾಯಿತು? ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ ಸೈನ್ ಸ್ಕ್ವೇರ್ ಎ ಆಯಿತು. ಓಕೆನಾ? ಸೊ ಈಗ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. 1 ಮೈನಸ್ ಸೈನ್ ಸ್ಕ್ವೇರ್ ಎನ ನಾವೇನಂತ ಬರಿಬೋದು? ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದಾ? ಹಾಗಾದರೆ ಇಲ್ಲಿದೆ ನೋಡಿ, 1 ಮೈನಸ್ ಸೈನ್ ಸ್ಕ್ವೇರ್ ಎನ ನಾನು ಈಗ ಏನಂತ ಬರಿಬೋದು? ಆ ಜಾಗದಲ್ಲಿ ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದು. ಓಕೆ, ಡಿವೈಡೆಡ್ ಬೈ ಕೆಳಗಡೆ ಏನಿದೆ? ಸೈನ್ ಎ ಇದೆ, ಹಾಗೆ ಬರಿತಾ ಇದ್ದೀನಿ. ಇಲ್ಲಿ ಬ್ರಾಕೆಟ್ ಇದೆ ಅಂದರೆ ಇಂಟು ಇದೆ ಅಂತ ಅರ್ಥ. ಸೊ ಈಗ 1 ಮೈನಸ್ ಕಾಸ್ ಸ್ಕ್ವೇರ್, ಸೇಮ್ ಇದೇ ಐಡೆಂಟಿಟಿಯಲ್ಲಿ ಈಗ ಏನು ಮಾಡ್ತೀನಿ? ಒಂದು ಸಣ್ಣ ಮಾಡಿಫಿಕೇಶನ್ನು. ಸೊ ಸೈನ್ ಸ್ಕ್ವೇರ್ ಏನು ಹಾಗೆ ಇಟ್ಕೊತೀನಿ, ಆಯಿತಾ? ಸೈನ್ ಸ್ಕ್ವೇರ್ ಎನ ಹಾಗೆ ಇಟ್ಕೊತೀನಿ, ಇಸ್ ಈಕ್ವಲ್ ಟು 1 ಇದೆ. ಈಗ ಪ್ಲಸ್ ಕಾಸ್ ಸ್ಕ್ವೇರ್ ಎನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಯಿತು? ಮೈನಸ್ ಕಾಸ್ ಸ್ಕ್ವೇರ್ ಎ ಆಯಿತು. ಓಕೆ, ಸೊ ಏನು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಇದ್ರೆ ನಾವು ಅದನ್ನ ಏನಂತ ಬರೀಬೋದು? ಸೈನ್ ಸ್ಕ್ವೇರ್ ಎ. ಇಲ್ಲಿ ನೋಡಿ, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಇದ್ರೆ ನಾವೇನು ಬರೀಬೋದು? ಸೈನ್ ಎ ಅಂತ ಬರೀಬೋದು. ಸೊ ನಾನು ಏನಂತ ಬರೀತೀನಿ? ಸೈನ್ ಸ್ಕ್ವೇರ್ ಎ ಅಂತ ಬರಿತೀನಿ. ಡಿವೈಡೆಡ್ ಬೈ ಏನಿದೆ? ಕಾಸ್ ಎ ಇದೆ. ಈಗೇನಾಗುತ್ತೆ ನೋಡಿ, ಸೈನ್ ಸ್ಕ್ವೇರ್ ಎ ಅಂದರೆ ಸೈನ್ ಎ ಇಂಟು ಸೈನ್ ಎ ಅಂತ ಅರ್ಥ, ಹೌದಾ? ಹಾಗಾದರೆ ಇಲ್ಲೂ ಒಂದು ಸೈನ್ ಇದೆ ನೋಡಿ, ಇಲ್ಲೊಂದು ಸೈನ್ ಎ, ಒಂದು ಸೈನ್ ಎ, ಮತ್ತು ಇಲ್ಲಿ 2 ಸೈನ್ ಎ ಇದೆ. ಸ್ಕ್ವೇರ್ ಅಂದರೆ 2 ಸೈನ್ ಎ ಇದ್ದರೆ ಅದರಲ್ಲಿ ಒಂದು ಸೈನ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆಯಿತು, ಇನ್ನೊಂದು ಸೈನ್ ಎ ಮಾತ್ರ ಉಳಿದಿದೆ. ಅದೇ ರೀತಿ ಕಾಸ್ ಸ್ಕ್ವೇರ್ ಎಲ್ಲೂ ಅಷ್ಟೇ, ಕಾಸ್ ಎ ಒಂದು ಕಾಸ್ ಎ, ಇಲ್ಲಿ ಕಾಸ್ ಸ್ಕ್ವೇರ್ ಎ ಅಂದರೆ ಕಾಸ್ ಎ ಇಂಟು ಕಾಸ್ ಎ, ಅದರಲ್ಲಿ ಒಂದು ಕಾಸ್ ಎ ಏನಾಯಿತು? ಕ್ಯಾನ್ಸಲ್ ಆಯಿತು. ಸೊ ಹಾಗಾದರೆ ಏನೇನು ಉಳಿದಿದೆ? ಇಲ್ಲಿ ಕಾಸ್ ಎ ಉಳಿದಿದೆ, ಇಂಟು ಡಾಟ್ ಇಟ್ಟರೆ ನಾವು ಅದನ್ನು ಇಂಟು ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲೇನು ಉಳಿದಿದೆ? ಸೈನ್ ಎ ಉಳಿದಿದೆ. ಓಕೆ, ಇದು ಏನಿದು ನೋಡಿ, ನಾವೀಗ ಮಾಡಿದ್ದೇನು? ಎಲ್ ಹೆಚ್ ಎಸ್ ಇಸ್ ಈಕ್ವಲ್ ಟು ಕಾಸ್ ಎ ಇಂಟು ಸೈನ್ ಎ ಅಂತ ಪ್ರೂವ್ ಆಯಿತು. ಈಗೇನು ಮಾಡ್ತಾ ಹೋಗೋಣ? ನಾವು ಆರ್ ಎಚ್ ಎಸ್ನ ಮಾಡ್ತಾ ಹೋಗೋಣ. ಸೊ ನಾನು ಈಗೇನು ಮಾಡ್ತೀನಿ? ಆರ್ ಎಚ್ ಎಸ್ ತಗೊತೀನಿ. ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು, ಆರ್ ಎಚ್ ಎಸ್ ಇಲ್ಲೇ ನೋಡಿದೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? 1 ಡಿವೈಡೆಡ್ ಬೈ ಏನಿದೆ? ಟ್ಯಾನ್ ಎ ಪ್ಲಸ್ ಕಾಟ್ ಎ ಅಂತ ಇದೆ. ಓಕೆ, ನಾನೀಗ ನೋಡಿ ಇದನ್ನು 1 ಏನಂತ ಬರಿಬೋದು? ಇದ್ರ ಕೆಳಗಡೆ 1/1 ಅಂತ ಬರಿಬೋದಾ? ಅಂದರೆ ಡಿನಾಮಿನೇಟ್ರಲ್ಲಿ ಏನಿದೆ? 1/1 ಇದೆ ಅಂತ. ಅದೇ ರೀತಿ ಇಲ್ಲಿ ನೋಡಿ, ಟ್ಯಾನ್ ಎ ಅಂತ ಇದೆ. ಟ್ಯಾನ್ ಎನ ನಾನು ಏನಂತ ಬರಿಬೋದು? ಟ್ಯಾನನ್ನು ಸೈನ್ ಬೈ ಕಾಸ್ ಅಂತ, ಸೈನ್ ಎ ಬೈ ಕಾಸ್ ಎ ಅಂತ ಅಂದರೆ ನಾವೇನಂತ ಕರಿಬೋದು? ಟ್ಯಾನ್ ಎ ಅಂತ ಬರಿಬೋದು. ಮಧ್ಯದಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕೊತೀನಿ. ಈಗ ಕಾಟ್ ಎ ಇದೆ. ಸೊ ಕಾಟ್ ಎ ರೆಸಿಪ್ರೋಕಲ್, ನಥಿಂಗ್ ಬಟ್ ಕಾಸ್ ಎ ಬೈ ಸೈನ್ ಎ ಆಗುತ್ತೆ. ಓಕೆನಾ? ಟ್ಯಾನ್ ಎ ಅಂದರೆ ಸೈನ್ ಬೈ ಕಾಸ್, ಕಾಟ್ ಎ ಅಂದರೆ ಕಾಸ್ ಬೈ ಸೈನ್ ಆಗುತ್ತೆ. ಓಕೆನಾ? ಎಸ್. ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ನೋಡಿ, ನ್ಯೂಮರೇಟರ್ ಹಾಗೆ ಇರಲಿ, ಡಿನಾಮಿನೇಟರ್ ನೋಡಿ ಇದು ಮತ್ತು ಇದನ್ನು ಎಲ್ ಸಿ ಎಮ್ ತಗೊಳ್ಳೋಣ ಫಸ್ಟು. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೇಲ್ಗಡೆ 1/1 ಹಾಗೆ ಇರಲಿ, ಡಿವೈಡೆಡ್ ಬೈ ಕಾಸು ಮತ್ತು ಸೈನಿಗೆ ಎಲ್ ಸಿ ಎಮ್ ಏನಾಗುತ್ತೆ? ಕಾಸ್ ಎ ಇಂಟು ಸೈನ್ ಎ ಎಲ್ ಸಿ ಎಮ್ ಆಗುತ್ತೆ ನ್ಯೂಮರೇಟ್ರಲ್ಲಿ. ಈಗ ನೋಡಿ, ಇಲ್ಲೂ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೈನ್ ಎ ಇಂಟು ಸೈನ್ ಎ, ಕಾಸ್ ಎ ಇಂಟು ಕಾಸ್ ಎನ ಮಾಡಬೇಕು. ಅವಾಗ ಏನು ಬರುತ್ತೆ ನಮ್ಗೆ ಆನ್ಸರು? ಸೈನ್ ಇಂಟು ಸೈನ್ ಅಂದರೆ ಸೈನ್ ಸ್ಕ್ವೇರ್ ಎ ಅಂತ ಕರಿಬೋದು. ಮಧ್ಯದಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕ್ತೀನಿ. ಅದೇ ರೀತಿ
ಕಾಸ್ ಎ ಇಂಟು ಕಾಸ್ ಎ ಅಂದರೆ ಏನಂತ ಬರಿಬೋದು, ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದು. ಓಕೆ, ಸೊ ಈಗ ಆ್ಯಸ್ ಯೂಶಲು ಇದನ್ನು 1/1 ಹೇಗಿದೆ ಅದನ್ನು ಹಾಗೆ ಬರ್ಕೊತೀನಿ. 1/1 ಹಾಗೆ ಬರ್ಕೊಂಡಿದ್ದೀನಿ. ಡಿವೈಡೆಡ್ ಬೈ ನೋಡಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಏನು ಹೇಳುತ್ತೆ, ನಮ್ಮ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಏನು ಹೇಳುತ್ತೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಏನು ಹೇಳುತ್ತೆ, 1 ಅಂತ ಹೇಳುತ್ತೆ. ಸೊ ಇದಿಷ್ಟನ್ನು ಸೇರಿಸಿ ನಾನು ಏನಂತ ಬರಿತೀನಿ, 1 ಅಂತ ಬರಿತೀನಿ. ಡಿವೈಡೆಡ್ ಬೈ ಕೆಳಗಡೆ ಏನಿದೆ, ಕಾಸ್ ಎ ಇಂಟು ಸೈನ್ ಎ ಅಂತ ಇದೆ. ಈಗೇನು ಮಾಡೋಣ ನಾವು, ನೋಡಿ ಇಲ್ಲಿ ಈ ಡಿನಾಮಿನೇಟ್ರು ಮಲ್ಟಿಪ್ಲೈ ಮಾಡ್ತೀವಿ. ಈ ನ್ಯೂಮರೇಟ್ರನ್ನ ಲಾಸ್ಟ್ ಇರುವಂಥ ಟರ್ಮನ್ನು ಈ ಟರ್ಮನ್ನು ಏನು ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ. ಅಂದರೆ ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ. ಆವಾಗ ಮೇಲ್ಗಡೆ ಏನು ಬರುತ್ತೆ, 1 ಇಂಟು ಏನು ಬರುತ್ತೆ, ಕಾಸ್ ಎ ಇಂಟು ಸೈನ್ ಎ ಬಂತು. ಡಿವೈಡೆಡ್ ಬೈ ಕೆಳಗಡೆ 1 ಇಂಟು 1 ಬಂತು, 1 ಇಂಟು 1. ಓಕೆ, ಸೊ ನಮ್ಮ ಫೈನಲ್ ಸ್ಟೆಪ್ಪಿಗೆ ನಾವೀಗ ಆಲ್ರೆಡಿ ರೀಚ್ ಆಗಿದ್ದೀವಿ. ಸೊ ಏನಂತ ಬರೀಬೋದು ಇದನ್ನು, 1 ಇಂಟು ಕಾಸ್ ಎ ಇಂಟು ಸೈನ್ ಎ ಅಂದರೆ 1ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ, ಕಾಸ್ ಎ ಇಂಟು ಸೈನ್ ಎನೇ ಬಂತು. ಡಿವೈಡೆಡ್ ಬೈ 1 ಇಂಟು 1 ಅಂದರೆ 1. ಸೊ ಅದನ್ನು ನಾವು ಬರೆಯೋದಿಲ್ಲ, ನೆಗ್ಲೆಕ್ಟ್ ಮಾಡ್ತೀವಿ. ಓಕೆ, ಹಾಗಾದರೆ ನಾವೀಗ ಏನು ಕರಿಬೋದು ಇದನ್ನು, ಸೊ ಇದಿಷ್ಟನ್ನು ನಾವು ಏನಂತ ಕರಿಬೋದು, RHS ಅಂತ ಕರಿಬೋದು. ಹೌದಾ, ರೈಟ್ ಹ್ಯಾಂಡ್ ಸೈಡನ್ನು ನಾವು ಮಾಡಿರುವಂಥದ್ದು. ಈಗ ಲೆಫ್ಟ್ ಹ್ಯಾಂಡ್ ಸೈಡನ್ನು ಅಬ್ಸರ್ವ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ನಮ್ಗೆ ಏನು ಬಂದಿತ್ತು, ಕಾಸ್ ಎ ಇಂಟು ಸೈನ್ ಎ. ರೈಟ್ ಹ್ಯಾಂಡ್ ಸೈಡು ಏನು ಬಂದಿದೆ, ಕಾಸ್ ಎ ಇಂಟು ಸೈನ್ ಎ. ಸೊ ಹಾಗಾದರೆ ಇವೆರಡು ಈಕ್ವೇಷನ್ ಇಟ್ಕೊಂಡು ನಾವು ಏನಂತ ಬರೀಬೋದು, LHS ಇಸ್ ಈಕ್ವಲ್ ಟು RHS ಅಂತ ಬರೀಬೋದು. ಇದೇ ರೀತಿಯ ಸೊಲ್ಯೂಷನ್ ಓರಿಯೆಂಟೆಡ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.